ಬೆಳಗಿನ ಜಾವ ಸುಮಾರು 3 ಗಂಟೆಯ ಸಮಯ. ಆಕೆಗೆ ಎಚ್ಚರವಾಯಿತು. ಕಣ್ಮುಚ್ಚಿಕೊಂಡೇ ಮೈ ಮುರಿಯಲು ಪ್ರಯತ್ನಿಸಿದಳು. ಆದರೆ ಆಗುತ್ತಿಲ್ಲ. ಏನೋ ನೋವು. ಸ್ವಲ್ಪವೇ ಕಣ್ಣು ತೆರೆಯುತ್ತಾಳೆ. ಅವಳಿಗೆ ನಾಚಿಕೆ, ಸಂತೋಷ ಒಮ್ಮೆಲೆ. ಅವಳು ಬೆತ್ತಲಾಗಿ ಬಾತ್ರೂಮಿನಲ್ಲಿ ಮಲಗಿದ್ದಾಳೆ. ಅವಳ ತೊಡೆಸಂದಿಯಲ್ಲಿ ಅವಳ ಗಂಡನ ತುಣ್ಣೆ ಹಾವಿನಂತೆ ಮಲಗಿದೆ. ಅವನ ಒಂದು ಕೈ ಇವಳ ಕೆಳಗಿದ್ದು ಇನ್ನೊಂದು ಕೈ ಇವಳ ಸೊಂಟದ ಮೇಲಿದೆ. ಅವನ ಒಂದು ಕಾಲು ಇವಳ ತೊಡೆಗಳ ಮೇಲಿದೆ. ಆಕೆ ಮೆಲ್ಲಗೆ ಮೇಲೆದ್ದು ಅವಳ ಗಂಡನ ತುಣ್ಣೆಯನ್ನ ಹೊರತೆಗೆಯಲು ಅದನ್ನು ಹಿಡಿದಳು. ಅವಳನ್ನು ಸೋಕಿದೊಡನೆ ಅದು ಮತ್ತೆ ರಾಡಿನಂತೆ ಗಟ್ಟಿಯಾಯಿತು. ಅವಳು ತಕ್ಷಣ ಕೈ ದೂರ ತೆಗೆದುಕೊಂಡಳು. ಅವನ ತುಣ್ಣೆ ಎಚ್ಚರಗೊಂಡಿದ್ದಕ್ಕೆ ಅವನಿಗೂ ಎಚ್ಚರವಾಯಿತು. ಏನೇ ಅದು? ಏನಿಲ್ಲರಿ. ಬೇಕಾ ಬಾಯಿಗೆ ಹಾಕಿ ರುಚಿ ನೋಡ್ತೀಯಾ? ಥು ಅಂದಳು. ಈಗ ಮೇಲೆ ಎದ್ದವನೇ ಅರ್ಧ ಹೊರಬಂದಿದ್ದ ತುಣ್ಣೆಯನ್ನ ಇನ್ನಷ್ಟು ಒಳಗೆ ತಳ್ಳಿ ಅವಳ ಮೇಲೆ ಪೊಸಿಷನ್ ಸರಿ ಮಾಡಿಕೊಂಡು ಮಲಗಿದ. ನೋಡು ಚಿನ್ನ, ಸಂಸಾರದಲ್ಲಿ ಕಾಮ ಒಂದು ಮುಖ್ಯ ಅಧ್ಯಾಯ. ಅದರಲ್ಲಿ ಸತಿಪತಿಯರಿಬ್ಬರು ನಾಚಿಕೆ ಸಂಕೋಚ ಬಿಟ್ಟು ಮನಸಾರೆ ಭಾಗವಹಿಸಿದಾಗಲೇ ಸಂಸಾರ ಚೆನ್ನ. ಪತಿಯ ಇಚ್ಛೆಯನ್ನರಿತು ಸತಿ ಎಲ್ಲದಕ್ಕೂ ಸಹಕರಿಸಿದರಷ್ಟೇ ಸಾಕು ಆ ಪತಿಗೆ. ಜೊತೆಗೆ ಪೋಲಿ ಮಾತುಗಳನ್ನಾಡುತ್ತಾ ಪೋಲಿ ಕಾಮದಾಟ ಆಡಿದರೆ ಇನ್ನೂ ಸೊಗಸಾಗಿರುತ್ತದೆ. ಅದಕ್ಕೆ ನೀನು ಎಲ್ಲದಕ್ಕೂ ಸಹಕರಿಸು ಪ್ಲೀಸ್ ಎಂದ. ಹೂ ಎಂದು ತಲೆಯಾಡಿಸಿದಳು. ತಕ್ಷಣ ಅವಳೆದೆಗೊಂದು ಮುತ್ತು ಕೊಟ್ಟು ಇಂದಿನಿಂದ ಇಬ್ರೂ ಪೋಲಿ ಆಟ ಆಡುತ್ತಾ ಎಂಜಾಯ್ ಮಾಡೋಣ ಎಂದ. ಸರಿ, ಆದ್ರೆ ನಂಗೆ ಇವೆಲ್ಲ ಗೊತ್ತಾಗೋಲ್ಲ, ಮೊದಮೊದಲು ನೀವು ಹೇಳಿಕೊಡಬೇಕು ಎಂದು ನಾಚಿಕೆಯಿಂದ ಹೇಳಿದಳು. ಅದಕ್ಕೇನಂತೆ ಎಂದವನೇ ಅವನ ತುಣ್ಣೆ ಹೊರತೆಗೆದು ಅವಳನ್ನು ಎಬ್ಬಿಸಿ ಕೂರಿಸಿ ಅವಳ ಕೈಬೆರಳು ಹಿಡಿದು ಅವಳ ಯೋನಿ ಮೇಲಿಟ್ಟು ಇದು ತುಲ್ಲು ಹೇಳು ಎಂದ. ಆಕೆಗೆ ಅವನದು ಅತಿಯಾಯಿತೆಂದು ಎನಿಸಿದರೂ ಗಂಡನಲ್ಲವೇ, ಆತ ಮಾಡಬಾರದು ಏನು ಮಾಡುತ್ತಿಲ್ಲವಲ್ಲ, ಅವನಿಗೆ ಖುಷಿಯಾಗುತ್ತೆ ಅನ್ನೋದಾದ್ರೆ ಎಲ್ಲದಕ್ಕೂ ಸೈ ಎಂದು ಅಂದುಕೊಳ್ಳುತ್ತಾ ತುಲ್ಲು ಎಂದಳು. ಈಗ ಅವನು ಅವಳ ಬೆರಳಿನಿಂದ ಅವಳ ಎದೆ ಮುಟ್ಟಿಸಿ ಮೊಲೆ ಎಂದು ಹೇಳಿಕೊಟ್ಟನು. ನಂತರ ಅವನ ತುಣ್ಣೆಯನ್ನು ಮುಟ್ಟಿಸಿ ಅದನ್ನು ಅವಳ ಬಾಯಿಂದ ಹೇಳಿಸಿದನು. ಆ ಪೋಲಿ ತುಣ್ಣೆ. ಅವಳ ಮುಖ ಕೆಂಪೇರಿತು. ಮೇಲೆದ್ದು ಅವಳ ತೊಡೆ ಅಗಲಿಸಿದವನೇ ಪಕ್ಕದಲ್ಲಿ ಸ್ವಲ್ಪ ಬೆಚ್ಚನೆಯ ನೀರು ತಂದು ಅವಳ ಯೋನಿ ಪುಷ್ಪವನ್ನು ಗಸಗಸ ಉಜ್ಜುತ್ತಾ ಗಮ್ ಎನ್ನುವ ಸಾಬೂನು ಹಾಕಿ ತೊಳೆದನು. ಅವನ ಕೈಬೆರಳು ಅವಳ ತುಲ್ಲಿನೊಳಗೆ ನುಗ್ಗಿದಾಗ ಅವಳು ಕಂಪಿಸಿ ನೀರು ಬಿಟ್ಟಿದ್ದಳು. ಹಾಲು ಕರೆಯುವ ಮೊದಲು ಹಸುವಿನ ಕೆಚ್ಚಲು ತೊಳೆಯುವಂತೆ ಅವಳ ಮೊಲೆಗಳನ್ನು ತೊಳೆದು ಪಕ್ಕದಲ್ಲೇ ಒಂದು ಟವೆಲ್ ತೆಗೆದುಕೊಂಡು ನೀಟಾಗಿ ಒರೆಸಿದನು. ಅವಳು ಥ್ರಿಲ್ ಇರಲಿ ಎಂದವಳೆ ಮೇಲೆದ್ದು ನಾನು ನಿಮ್ದನ್ನ ತೊಳಿಲ್ಲ ಅಂದಳು. ಅವನಿಗೆ ಇನ್ನಿಲ್ಲದ ಸಂತೋಷವಾಗಿ ಅವಳ ತುಟಿಗೆ ಬಿಗಿದ ಬಿಚ್ಚುಂಬಿಸಿ ನನ್ನ ಚಿನ್ನ, ನೀನು ಇಷ್ಟು ಸಹಕಾರ ಕೊಡ್ತೀಯಾ ಅಂತ ಅಂದ್ಕೊಂಡೇ ಇರ್ಲಿಲ್ಲ, ತುಂಬಾ ಥ್ಯಾಂಕ್ಸ್ ಎಂದು ಮುದ್ದಾಡಿ ಅವಳಿಗೆ ಚೆಂಬಲ್ಲಿ ನೀರು ಕೊಟ್ಟನು. ಅವಳ ಕೈಗಳು ನಡುಗುತ್ತಿದ್ದರೂ ಧೈರ್ಯ ಮಾಡಿ ಅವನ ಶಿಶ್ನವನ್ನು ಒಂದು ಕೈಯಲ್ಲಿ ಹಿಡಿದು ನೀಟಾಗಿ ತೊಳೆಯಲು ಆರಂಭಿಸಿದಳು. ಅವನ ತುಣ್ಣೆಯ ಮುಂದಿನ ಚರ್ಮವನ್ನು ಹಿಂದೆ ಸರಿಸುತ್ತಾ ಆ ಕೆಂಪು ಬಾಯನ್ನು ಪ್ರೀತಿಯಿಂದ ತೊಳೆದಳು. ನಂತರ 2 ಕೈಗಳಿಂದ ಅವನ ತುಣ್ಣೆ ಹಿಡಿದು ಪ್ರೀತಿಯಿಂದ ಅದರ ತುಟಿಗೊಂದು ಮುತ್ತು ಕೊಟ್ಟಳು. ಅವನ ಉದ್ರೇಕ ಮಿತಿ ಮೀರಿ ಅವನ ತುಣ್ಣೆ ಸಣ್ಣಗೆ ಜೊಲ್ಲು ಸುರಿಸಿ ಅವಳ ತುಟಿ ಸವರಿತು. ರತಿದ್ವಾರದ ಒಳಗೆ ನಾಲಿಗೆ ಹಾಕಿ ಅವಳ ಮೊಗ್ಗನ್ನು ಚುಂಬಿಸಿದ. ಅವಳು ತಕ್ಷಣ ಚಿಲ್ ಎಂದು ನೀರು ಬಿಟ್ಟಳು. ಅವನು ಕಚ್ಚಿ ಕಚ್ಚಿ ಯೋನಿ ಉಣ್ಣುತ್ತಿದ್ದ ಬಗೆಗೆ ಇವಳು ಇವನದನ್ನು ಮೆಲ್ಲನೆ ಕಚ್ಚುತ್ತಾ ಅಲ್ಲೇ ಅಲ್ಲೇ ಅಡ್ಡ ಬರುವ ತಲೆಗೂದಲನ್ನು ಮೇಲೆತ್ತಿಕೊಳ್ಳುತ್ತಾ ಚೀಪಿ ಬೆಳೆಸತೊಡಗಿದಳು. ಸುಮಾರು ಹೊತ್ತು ಇಬ್ಬರೂ ಚೀಪಿ ಉದ್ರೇಕಗೊಂಡರು. ಈಗ ಪೊಸಿಷನ್ ಬಿಟ್ಟು ಮೇಲೆದ್ದು ಅವಳನ್ನು ಬೆನ್ನು ಮೇಲೆ ಮಲಗಿಸಿದ. ಅವಳು ಮುಖ ಕೆಳಗೆ ಮಾಡಿ ಮಲಗಿ ಕುಂಡಿ ಮೇಲೆತ್ತಿಕೊಟ್ಟ ತಕ್ಷಣ ಅವಳ ಪುಷ್ಪ ಮಂಚದ ಮೇಲೆ ಜೇನನ್ನು ಚೆಲ್ಲಿತು. ಹಿಂದಿನಿಂದ ಅವಳ ಯೋನಿ ಪುಷ್ಪ ಕಾಣುತ್ತಿದ್ದ ರೀತಿಗೆ ಅವನಿಗೆ ಕಾಮ ತಲೆ ಸುತ್ತಿಸುತ್ತಿತ್ತು. ಒಮ್ಮೆ ಅದನ್ನು ಮುತ್ತಿ ಅವನ ತುಣ್ಣೆಯನ್ನು ನಿಧಾನವಾಗಿ ಅದರೊಳಗೆ ನುಗ್ಗಿಸತೊಡಗಿದ. ಮೊದಮೊದಲು ಸ್ವಲ್ಪ ಬಿಗಿ ಎನಿಸಿದರೂ ನಂತರ ಸಲೀಸಾಗಿ ಒಳಸೇರಿತು. ಈಗ ಮೆಲ್ಲನೆ ಸೊಂಟ ಚಲಿಸತೊಡಗಿದ. ಅವಳು ಏನನ್ನು ಹಿಡಿಯಲಾಗದೆ ತಲೆಬಗ್ಗಿಸಿ ಅವನ ತುಣ್ಣೆಗೆ ತಿಕ ತಳ್ಳಿ ತಳ್ಳಿ ಕೊಡುತ್ತಿದ್ದಳು. ಅವಳ ಮೊಲೆಗಳು ಆ ಮಂಚಕ್ಕೆ ಒತಿ ಅಪ್ಪಚ್ಚಿಯಾಗುತ್ತಿದ್ದವು. ಅವನ ತುಣ್ಣೆ ಅದಾಗಲೇ ಆ ರಾತ್ರಿಯಿಂದ ಹಲವಾರು ಬಾರಿ ಮಧು ಚೆಲ್ಲಿದ್ದರಿಂದ ಈಗ ರಸ ಬರುವುದು ತಡವಾಗಿ ಸುಮಾರು 20 ನಿಮಿಷಗಳ ಕಾಲ ಅವಳನ್ನು ಕುಟ್ಟತೊಡಗಿದ್ದ. ಅಷ್ಟೊತ್ತಿಗಾಗಲೇ ಅವಳ ಮಧುಪಾತ್ರೆ 2 ಬಾರಿ ಮಧು ಚೆಲ್ಲಿ ಸಂಪೂರ್ಣ ಒದ್ದೆಯಾಗಿ ಅವನ ಜೇನು ತುಂಬಿಕೊಳ್ಳಲು ಕಾದಿತ್ತು. ಸ್ವಲ್ಪ ಹೊತ್ತು ಹಾಗೆಯೇ ಗುಮ್ಮಿ ನಂತರ ಅವಳ ಕುಂಡಿಗಳ ಮೇಲೆ ಬಂದು ನೆಲಕ್ಕೆ ಗುದ್ದುವಂತೆ ಗುದ್ದತೊಡಗಿದ. ಹೀಗೆ ಸ್ವಲ್ಪ ಹೊತ್ತು ಕುಟ್ಟಿದ ತಕ್ಷಣ ಅವನ ತುಣ್ಣೆ ಅವಳ ಮಧುಪಾತ್ರೆಗೆ ಜೇನು ಸುರಿಸಿತು. ಯೋನಿಯ ರಸವೆಲ್ಲ ಅವಳ ತೊಡೆಗಳ ಮೇಲಿಂದ ಮಂಚಕ್ಕೆ ಹರಿಯಿತು. ಅವಳು ಕಾಲನ್ನು ಇಳಿಬಿಟ್ಟು ಹಾಗೆಯೇ ಮಲಗಿದಳು. ಆತನು ಅವಳ ಮೇಲೆ ಹಾಗೆಯೇ ಮಲಗಿದ. ಅಷ್ಟೊತ್ತಿಗೆ ಸುಮಾರು 4 ಗಂಟೆ ಆಗಿತ್ತು. 5 ಗಂಟೆಯವರೆಗೆ ಮಲಗಿ ಎದ್ದು ಇಬ್ಬರು ಒಟ್ಟಿಗೆ ಸ್ನಾನ ಮಾಡಿದರು.
ಇಬ್ಬರು ಫ್ರೆಶ್ ಆಗಿ ಒಟ್ಟಿಗೆ ಬೆತ್ತಲಾಗಿಯೇ ರೂಮು ಸೇರಿ ಹೂಮಂಚದ ಮೇಲೆ ಹೋಗಿ ಒಬ್ಬರನ್ನ ಒಬ್ಬರು ತಪ್ಪಿಕೊಂಡು ಮಲಗಿದರು.